ಕೋಟಿಲಿಂಗೇಶ್ವರ ದೇವಸ್ಥಾನ ಇಲ್ಲಿಗೆ ಕೋಲಾರದಿಂದ 31 ಕಿಲೋಮೀಟರ್ಸ್ ಆಗುತ್ತೆ. ಮಹಾನ್ ಶಿವಭಕ್ತನಾದ ಸಾಂಬಶಿವ ಮೂರ್ತಿ ಎಂಬವರು 1980ರಲ್ಲಿ ಮೊದಲನೇದಾಗಿ ಒಂದು ಪುಟ್ಟ ಶಿವಗುಡಿಯನ್ನ ಕಟ್ಟಿದ್ರು. ಕಾಲಕ್ರಮೇಣ ಇಲ್ಲಿ ಕೋಟಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಹಾಗೆ ಇಲ್ಲಿರುವ 108 ಅಡಿಗಳಷ್ಟು ಎತ್ತರವಾಗಿರುವ ಶಿವಲಿಂಗವನ್ನ ಇಡೀ ವರ್ಲ್ಡ್ ಅಲ್ಲೇ ಅತಿ ದೊಡ್ಡ ಶಿವಲಿಂಗ ಅಂತ ಪರಿಗಣಿಸಲಾಗಿದೆ. ಹಾಗೆ ಇಲ್ಲಿರುವ ಅಷ್ಟು ಶಿವಲಿಂಗಗಳು ಒಂದರಂತೆ ಇನ್ನೊಂದು ಕಾಣೋದಿಲ್ಲ. ಎಲ್ಲಾ ಶಿವಲಿಂಗಗಳು ಬೇರೆ ಬೇರೆಯಾಗಿ ಕಾಣಿಸ್ತವೆ ನಮ್ಗೆ. ಹಾಗೆ ಈ ದೇವಸ್ಥಾನ ವರ್ಷದಲ್ಲಿ ಎಲ್ಲಾ ದಿನಗಳು ಕೂಡ ಓಪನ್ ಆಗೇ ಇರುತ್ತೆ. ನೀವು ಯಾವಾಗ ಬೇಕಾದ್ರೂ ಇಲ್ಲಿಗೆ ಭೇಟಿ ನೀಡಬಹುದು. ಆಕ್ಚುಲಿ ಈ ಕೋಟಿಲಿಂಗೇಶ್ವರ ದೇವಸ್ಥಾನದ ಹಿಂದೆ ಒಂದು ಪುಟ್ಟ ಕತೆ ಇದೆ. ಹಾಗೆ ಈ ಕಥೆಯನ್ನ ಕುರಿತು ಒಂದು ಮೂವಿ ಕೂಡ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ, ಶ್ರೀ ಮಂಜುನಾಥ ಅಂತ ಮೂವಿ ಹೆಸರು. ಕತೆ ಏನು ಅಂದ್ರೆ, ಒಬ್ಬ ಶೈವ ದಂಪತಿಗಳಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ಹುಟ್ಟುತ್ತಾನೆ ನಾಸ್ತಿಕನಾಗಿರ್ತಾನೆ. ಅಂದ್ರೆ ಅವನಿಗೆ ದೇವರಲ್ಲಿ ನಂಬಿಕೆನೇ ಇರೋದಿಲ್ಲ, ದೇವರು ಇಲ್ವೇ ಇಲ್ಲ ಅಂತ ಅವನು ನಂಬ್ಕೊಂಡಿರ್ತಾನೆ. ಹಾಗೆ ಅವನು ಯಾವಾಗ್ಲೂ ದೇವರನ್ನ ಬೈಕೋತಾನೆ ಓಡಾಡ್ತಾ ಇರ್ತಾನೆ. ಹೀಗೆ ಎಷ್ಟೋ ವರ್ಷಗಳ ಕಾಲ ಅವನಿಗೆ ದೇವರ ಮೇಲೆ ಆಸಕ್ತಿನೇ ಇರೋದಿಲ್ಲ, ಹಾಗೆ ದೇವರ ಮೇಲೆ ನಂಬಿಕೆ ಕೂಡ ಇರೋದಿಲ್ಲ. ದೇವರನ್ನ ತುಂಬಾನೇ ನಿಂದಿಸ್ತಾ ಬರ್ತಾನೆ. ಹಾಗೆ ಒಂದಿನ ಅವನಿಗೆ ಜ್ಞಾನೋದಯ ಆಗತ್ತೆ. ಅವನು ಇಷ್ಟು ವರ್ಷಗಳ ಕಾಲ ದೇವರನ್ನ ನಿಂದಿಸಿದ ತಪ್ಪಿಗೆ ಅವನಿಗೆ ಪಶ್ಚಾತ್ತಾಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವನು ಇಷ್ಟು ವರ್ಷಗಳ ಕಾಲ ಶಿವನನ್ನ 1 ಕೋಟಿ ಬಾರಿ ಬೈದಿರ್ತಾನೆ. ಅದಕ್ಕೆ ಅವನು ಆಗ್ಲಿಂದ ಒಂದು ನಿರ್ಧಾರನ ಮಾಡ್ತಾನೆ, ನಾನು 1 ಕೋಟಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತೀನಿ, ನನ್ನ ಪಾಪನೆಲ್ಲ ಇದೇ ರೀತಿ ನಾನು ಕಳ್ಕೊಳ್ಬೇಕು ಅಂತ ಇದ್ದೀನಿ ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಈ ಕಥೆ ನಡೆದಿದ್ದು 8ನೇ ಶತಮಾನದಲ್ಲಿ. ಹಾಗೆ ಅವನು ಮೊದಲನೇ ಶಿವಲಿಂಗನ ಕೂಡ ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಸ್ಥಳ ಇವಾಗ ಇರುವ ಕೋಟಿಲಿಂಗೇಶ್ವರ ದೇವಸ್ಥಾನದ ಸ್ಥಳ ಅಂತ ನಂಬ್ತಾರೆ. ಈ ಸ್ಥಳ ಅಷ್ಟೊಂದು ಮಹತ್ವಕರವಾಗಿರೋದ್ರಿಂದ ಇದನ್ನ ಭೂಕೈಲಾಸ ಅಂತ ಸಹ ಪರಿಗಣಿಸಲಾಗಿದೆ. ಹಾಗೆ ಇಲ್ಲಿಗೆ ಬಂದ ಭಕ್ತಾದಿಗಳು ನೇರವಾಗಿ ಶಿವನಿಗೆ ಅಭಿಷೇಕವನ್ನ ಮಾಡಬಹುದು. ಹಾಗೆ ನಮ್ಮ ಲೈಫ್ ಟೈಮ್ ಅಲ್ಲಿ ಒಂದು ಬಾರಿ ಆದ್ರೂ ಕೋಟಿಲಿಂಗೇಶ್ವರನ ದರ್ಶನವನ್ನ ನಾವು ಪಡ್ಕೊಳ್ಳೇಬೇಕು. ಕೋಲಾರಕ್ಕೆ ಹೋದಾಗ ಈ ಪ್ಲೇಸ್ ಅನ್ನ ವಿಸಿಟ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ. ಹಾಗೆ ಇಲ್ಲಿ ನಿಮ್ಗೆ 2 ವೀಲರ್ ಪಾರ್ಕಿಂಗ್ ಇರುತ್ತೆ ಮತ್ತು ಕಾರ್ ಪಾರ್ಕಿಂಗ್ ಕೂಡ ಇರುತ್ತೆ. ಹಾಗೆ ಕೋಲಾರಕ್ಕೆ ಹೋದಾಗ ನೀವು ಯಾವ್ದೆಲ್ಲ ಪ್ರವಾಸಿ ತಾಣಗಳನ್ನ ನೋಡಬಹುದು ಅಂತ ಕುರಿತು ಒಂದು ಡೆಡಿಕೇಟೆಡ್ ವಿಡಿಯೋನೇ ಮಾಡಿದ್ದೀನಿ. ಅದನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಮಿಸ್ ಮಾಡಬೇಡಿ.